ನನ್ನ ಇಡೀ ವಿಷಯನೇ ಅವರು ರಘು ಬೇರೆ ಥರ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಬಹಳ ಸಿಂಪಲ್ ಆಗಿತ್ತು. ಎಫ್ ಎಸ್ ಎಲ್ ಬರಲಿ ರಿಪೋರ್ಟ್ ಬಂದ ಮೇಲೂ ಕೂಡ ಒಂದು ಹಂತಕ್ಕೆ ಇವರು ಕ್ಷಿಪ್ರವಾಗಿ ಅದು ಕಾರ್ಯಾಚರಣೆಗೆ ಧುಮುಕ್ಲಿಲ್ಲ. ಪ್ರೈವೇಟ್ ಲ್ಯಾಬ್ ರಿಪೋರ್ಟ್ ಶುರುವಾಯ್ತಲ್ವಾ, ಪ್ರೈವೇಟ್ ಲ್ಯಾಬ್ ರಿಪೋರ್ಟ್ ನೋಡ್ಕೊಂಡು ಶಿಕ್ಷೆ ಕೊಡಿತಿಲ್ಲ, ಯಾರು ಕೇಳ್ತಾ ಇಲ್ಲ. ಆ ರಿಪೋರ್ಟ್ ಬಂದಮೇಲೆ ಹೌದಂತೆ ಅಂತ ವಿಷಯ ಬಂತಲ್ಲ, ಇನ್ನು ಅರೆಸ್ಟ್ ಮಾಡದೆ ಬೇರೆ ದಾರಿ ಇರಲಿಲ್ಲ ಅಲ್ವಾ ಒಂದು ಭಾಗ. ಅಕಸ್ಮಾತ್ ಪ್ರೈವೇಟ್ ಲ್ಯಾಬ್ ಏನಾದರೂ ಆ ರಿಪೋರ್ಟ್ರೋ ಆ ತಜ್ಞನೋ ತಪ್ಪು ವರದಿ ಕೊಟ್ಟಿದ್ರೆ, ಸುಳ್ಳು ವರದಿ ಕೊಟ್ಟಿದ್ರೆ, ಇವ್ರಿಗೆ ಬಂದ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಬೇರೆ ಥರ ವರದಿ ಇದ್ದು ಅವ್ರಿಗೆ ಹೋದಂಥ ರಿಪೋರ್ಟಲ್ಲಿ ಬೇರೆ ಥರ ಬಂದಿದ್ದರೆ ಕ್ರಮ ತಗೊಳ್ಳಿ. ಸರ್ಕಾರ ನಿಮ್ಮದೇ, ಪ್ರೈವೇಟ್ ಲ್ಯಾಬಲ್ಲಿ ಕ್ರಮ ತಗೊಳ್ಳಿ ನೀವು, ಅಥವಾ ಯಾರು ಸಂಶೋಧನೆ ಮಾಡಿದ್ರೋ ರಿಪೋರ್ಟ್ ಕೊಟ್ಟಿದ್ರೋ ಅವ್ರ ಮೇಲೆ ಕ್ರಮ ಜರುಗಿಸಿ. ಯಾವಾಗ ಅದು ಕನ್ಫರ್ಮ್ ಆಗೋಯ್ತೋ ಬೇರೆ ದಾರಿ ಇಲ್ಲದೆ ಆಗ ಅರೆಸ್ಟು ಅದು ಇದು ಮಾಡಿದ್ರ ಅಂತ ನನ್ನ ಪ್ರಶ್ನೆ. ದಿನೇಶ್, ಇದು 100%. ಯಾಕಂದ್ರೆ ಇಲ್ಲಿ ನಾವು ಅಂಶಗಳನ್ನ ತಗೊಂಡಾಗ ಈಗ ಹಿಂದೆ ಈ ತರ ಸುಮಾರು ಕೇಸ್ ಆಗಿದೆ, ಒಂದು 22-23 ಕೇಸ್ ಆಗಿದೆ, ಅಲ್ಲೆಲ್ಲ ತಿರ್ಚಿರೋ ಪ್ರಕರಣಗಳು ಇದೆ. ಅದನ್ನ ಅನಲೈಸ್ ಮಾಡಿ ಇದು ತಿರ್ಚಿರೋದು ಅಂತ. ಬಟ್ ನಮ್ಮ ದೇಶದಲ್ಲಿ ಒಂದು ದುರದೃಷ್ಟಕರ ಸಂಗತಿ ಅಂದ್ರೆ ಈ ತಿರ್ಚಿರೋರ್ಗೂ ಶಿಕ್ಷೆ ಆಗಿಲ್ಲ. ಅದು ಕೂಡ ಅದು ಕೂಡ ಅಪರಾಧನೇ, ಅವ್ರಗಳಿಗೂ ಶಿಕ್ಷೆ ಮಾಡಬೇಕು. ಆ ಶಿಕ್ಷೆ ಮಾಡಿದಾಗ ಈ ತರ ಸಮಸ್ಯೆಗಳು ಉದ್ಭವ ಆಗಲ್ಲ. ಮತ್ತೆ ಇಲ್ಲಿ ಕಾಂಗ್ರೆಸ್ದು ಏನು ಸಮಸ್ಯೆ ಇದೆ ಅಂದ್ರೆ, ನೀವು ಅವತ್ತು ವಿಡಿಯೋಗಳು ನೋಡಿದಾಗ ಈ ತರ ಅವರು ನಾಸೀರ್ ಹುಸೇನ್ ಅವರು ಕೊಟ್ಟ ಸ್ಟೇಟ್ಮೆಂಟ್ ನೀವು ನೋಡಿರ್ಬೇಕು. ಮೀಡಿಯಾ ಮಾಧ್ಯಮದವ್ರ ಮೇಲೆ ಒಂದು ದರ್ಪ ದೌರ್ಜನ್ಯನ ತೋರಿಸೋದು, ಮತ್ತೆ ಅವ್ರ ಜೊತೆ ಅವ್ರ ಬೆಂಬಲಿಗರು ಏನ್ ಬಂದಿದ್ರು, ಅವ್ರು ಕೂಗಿದಾರಲ್ಲ ಈ ಪಾಕಿಸ್ತಾನ ಪರ ಘೋಷಣೆಗಳನ್ನ, ಅವರು ಫಸ್ಟ್ ತಿಳ್ಕೊಬೇಕಾಗಿರೋದೇನಂದ್ರೆ, ಒಂದು ನಿಮಿಷ ಸ್ವಾಮಿ, ಒಂದ್ ನಿಮಿಷ, ಅವರು ಅವ್ರ ಜೊತೆಲಿರೋರು ಯಾರ್ರಿ, ಅವ್ರು ಯಾರು ಅವ್ರ ಜೊತೆ ಕಾಂಗ್ರೆಸ್ ಅವ್ರಿಗೆ ಲಾಭ ಇಲ್ಲ ಅಂದ್ರೆ ಲಾಭ ಇರೋರು ಮಾಡಿರ್ತಕ್ಕಂಥದ್ದು. ಅವರು ಫಾಲೋವರ್ಸ್ ಅಲ್ಲ, ಯಾರು ಅಲ್ಲಲ್ಲ ಒಂದ್ ನಿಮಿಷ ನಾನು ರಘು ನಿಮ್ನೆ ಕೇಳಿಬಿಡ್ತೀನಿ. ನಾಜೀರ್ ಹುಸೇನ್ ಜೊತೆಯಲ್ಲಿ ಆತರ ಘೋಷಣೆ ಕೂಗ್ಬೇಕಾದ್ರೆ, ನಾಜೀರ್ ಹುಸೇನ್ ಬಂದು ಹಾರ ಹಾಕಬೇಕಾದ್ರೆ, ಕಂಗ್ರಾಚುಲೇಟ್ ಮಾಡಬೇಕಾದ್ರೆ ಯಾರು ಉತ್ತರ ಭಾರತದವ್ರು ಬರ್ತಾರ, ಬೇರೆ ರಾಜ್ಯದವ್ರು ಬರ್ತಾರ? ಬಿಜೆಪಿ ನಾಸೀರ್ ಹುಸೇನ್ ಅವರು ಇನ್ನು ಎಂಟ್ರಿ ಪಾಸ್ ಕೊಟ್ಟಿದ್ದು 25 ಜನಕ್ಕೆ, ಅಲ್ಲಿದ್ದು 200 ಜನ ಇದ್ರು. ಸೊ ಅಂದ್ರೆ 200 ಜನ ಯಾರವರು ಎಲ್ಲಾ ನಾಸೀರ್ ಹುಸೇನ್ ಬೆಂಬಲಿಗರೇನಾ? ಸೊ ಹಾಗಾಗಿ ಸೊ ಈ ಸ್ಟೇಟ್ಮೆಂಟ್ ಇಂದ ದಯವಿಟ್ಟು ನಾವು ಒಂದು ಕನ್ಕ್ಲೂಷನ್ ಬರೋದು ಬೇಡ. ಯಾರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಲಿ, ನಾವು ಇದು ನಾಸೀರ್ ಹುಸೇನ್ ಅವರ ಫಾಲೋವರ್ಸ್ ತಪ್ಪು ಹೇಳಿದ್ದಾರೆ ಅಥವಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನೋ ಕನ್ಕ್ಲೂಷನ್ ಬರೋದು ಬೇಡ. ಈಗ ಈ 3 ಜನ ಅರೆಸ್ಟ್ ಮಾಡಿದಾರಲ್ಲ, ಆರೋಪಿಗಳ ಹೆಸರು ನಿಮ್ಗೆ ಗೊತ್ತು. ಇವ್ರು ಯಾರು ಈಗ ಫಾಲೋವರ್ಸ್ ಅಲ್ಲ. ನೋಡಿ, ಅವ್ರು ಯಾರು ಅವ್ರ ಫಾಲೋವರ್ಸ್ ಅಲ್ಲ. ಓಕೆ ರಘು, ನೀವು ಈ ತರ ಮಾತಾಡಬಹುದು. ರಾಹುಲ್ ಗಾಂಧಿ ನೋಡಿ, ನೋಡಿ ನೀವು ಮಾತಾಡಕ್ ಬಿಟ್ರೆ ಮಾತಾಡ್ಬೋದು. ಈಗ 3 ಜನ ಅರೆಸ್ಟ್ ಆದ್ರು, ಅರ್ಥ ಆಯ್ತಲ್ವಾ? ಈ 3 ಜನ ಹಾಗಾದ್ರೆ ಹೊರ ದೇಶದವರ, ಸ್ವಿಟ್ಜರ್ಲೆಂಡ್ ಅವರ, ಇವರು ಇಲ್ಲ ಬಿಜೆಪಿ ಅವರ, ಇಲ್ಲ ಆಮ್ ಆದ್ಮಿ ಅವರ, ಕರ್ನಾಟಕದವರೇನೆ ಬೇರೆ ಬೇರೆ ಪ್ರದೇಶದಿಂದ ಬಂದಿರತಕ್ಕಂಥವ್ರು ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿದ್ರು. ಇಲ್ಲಿವರೆಗೂ ಅದು ಕನ್ಫರ್ಮ್ ಆಗಿಲ್ಲ, ಅವರೇ ಅದನ್ನ ಹೇಳಿದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ಅವರೇ ಆರೋಪಿಗಳು ಅಂತ ಹೇಳಿ ನಾವು ಬರೋದಕ್ಕಾಗೋದ್ರ ತನಿಖೆ ನಡೀತಾ ಇದೆ. ನಾನು ನಿಮ್ಗೆ